ಸರ್, ಅಮಾಯಕ ಬಡವರು ಇವ್ರು ಹೊಟ್ಟೆ ಪಾಡ್ ಮೇಲೆ ಹೊಡೆದು ಸರ್ಕಾರಕ್ಕೆ ಏನ್ ಸಿಗುತ್ತೋ ಗೊತ್ತಾಗ್ತಿಲ್ಲ. ನೆಮ್ಮದಿಯ ಜೀವನ ಕೊಡುತ್ತೆ ಕಾಂಗ್ರೆಸ್ ಸರ್ಕಾರ ಅಂತ ಒಂದು ವಿಶ್ವಾಸ ನಂಬಿಕೆಯಿಂದ ವೋಟ್ ಮಾಡಿದ್ವು. ಇವತ್ತು ನಾನು ಏನ್ ಹೇಳ್ತೀನಿ, ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಯಾರಾದ್ರೂ ಒತ್ತುವರಿ ಮಾಡಿದ್ರೆ ದಯವಿಟ್ಟು ತೆಗೆದು ಬಿಸಾಕಿ, ಅದ್ರ ಮಧ್ಯ ಯಾರು ಬರಲ್ಲ. ನಾನಿವತ್ತು ನಿಮ್ಮನ್ನ ಪ್ರಶ್ನೆ ಮಾಡಕ್ ಬಂದಿರೋದು, 1982ರಲ್ಲಿ ನೀವೇ ಕಾರ್ಪೊರೇಷನ್ ಸಿಟಿ ಅಗ್ರಿಮೆಂಟ್ ಮಾಡಿಕೊಡುತ್ತೆ, 300 ರೂಪಾಯಿ ತಗೊಂಡು ಅಗ್ರಿಮೆಂಟ್ ಮಾಡಿ ಕೊಟ್ಟು ಇವತ್ತು ನಮಗೆ ಕೇಳೋದು ಇಲ್ಲ, ನೋಟಿಸು ಕೊಡಲ್ಲ. ಯಾರೋ ಒಬ್ರು ಹೆಗಲ್ ಮೇಲೆ ಮೈಕ್ರೋಫೋನ್ ಹಾಕೊಂಡು ನಾಳೆ ಈ ಅಂಗಡಿಗಳನ್ನ ಹೊಡೆದಾಕ್ ಬಿಡ್ತೀವಿ ಅಂತ ಹೇಳಿ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಬಂದು ಅಂಗಡಿಗಳನ್ನ ಹೊಡೆದಾಕ ಕೆಲಸ ಶುರು ಮಾಡಿದ್ದಾರೆ. ಯಾವ್ದು ಇಲ್ಲಿಗಲ್ ಇದೆಯೋ ಅದನ್ನ ಹೊಡೆದಾಕ್ರಿ, ಪರವಾಗಿಲ್ಲ, ಬೇಡ ಅನ್ನಲ್ಲ. ಆದ್ರೆ ಈ ಅಂಗಡಿಗಳು ಯಾವ್ದನ್ನ ನೀವೇ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದೀರಾ, 5 ಅಡಿಗೆ 4 ಅಡಿ ಬಂಕ್ ಶಾಪ್ ಅಂತ ಹೇಳ್ಬಿಟ್ಟು. ಅದಾದ ನಂತರ ನಾವು ಸುಪ್ರೀಂ ಕೋರ್ಟ್ ಹೋಗಿದ್ವಿ 1996ರಲ್ಲಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಬರ್ದು ಕೊಡ್ತಾರೆ ಕಾರ್ಪೊರೇಷನ್ ಕಮಿಷನರ್. ಏನು ಅಂತ ಹೇಳಿದ್ರೆ, ನಾವು ಇಲ್ಲಿಗೆ ಇವ್ರನ್ನ ಇವಿಕ್ಟ್ ಮಾಡಕ್ ಹೋಗಲ್ಲ, 5 ವರ್ಷ ಸಮಯ 96 ಅಲ್ಲಿ ಹೇಳ್ತಾರೆ, 5 ವರ್ಷಕ್ಕೆ ನಾವು ಇವ್ರನ್ನ ಇವಿಕ್ಷನ್ ಮಾಡಕ್ ಹೋಗಲ್ಲ. ಒಂದ್ ವೇಳೆ ಇವಿಕ್ಷನ್ ಮಾಡಕ್ ಹೋದ್ರೆ ನಾವು ಈ ಕೋರ್ಟ್ ನ ಫಸ್ಟ್ ಬಂದು ಪರಿಹಾರ ಕೇಳ್ತೀವಿ ಅಂತ ಅವರು ಅಫಿಡವಿಟ್ ಬರ್ದು ಕೊಡ್ತಾರೆ. ಅಂದ್ರೆ ಇಲ್ಲಿಗೆ ಬರ್ಬೇಕಲ್ಲ, 5 ವರ್ಷ ಬರಲಿಲ್ಲ, ಆಮೇಲೆ ಯಾರು ಕೇಳಿಲ್ಲ, ನಾವು ಅಂಗಡಿಗಳು ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಈ ಬಡವ್ರನ್ನ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಕಳಿಸ್ಬಿಟ್ರೆ, ಸರ್ ಫುಟ್ಪಾತ್ ಮೇಲೆ ಇರೋದನ್ನ ನೀವು ತೆಗೀರಿ, ನಾನು ಬೇಡ ಅನ್ನಲ್ಲ. ಅಲ್ಲಿ ಮುಂದೆ ನಡೆಯಕ್ಕೆ ಫುಟ್ಪಾತ್ ಇದೆ, ಇಲ್ಲೇ ನೋಡಿ ಪ್ಲಾನ್ ಮಾಡಿ ಈ ಜಾಗನ. ಈ ಅಂಗಡಿಗಳಿರೋದು ಈ ಕಾರ್ನರ್ ಅಲ್ಲಿ, ಇಲ್ಲಿ 36 ಅಡಿ ಜಾಗ ಇದೆ, 36 ಅಡಿ ಜಾಗ ಇದೆ, 36 ಫೀಟ್. ಇದು ಫುಟ್ಪಾತ್ ಅಲ್ವಾ, ನಡೆಯಕ್ಕೆ ಜಾಗ ಇಲ್ವಾ? ನಾನು ಹೇಳ್ತಿರೋದು, ಏನಾದ್ರು ಒತ್ತುವರಿ ಆಗಿದ್ರೆ ಅದು ಇಲ್ಲಿಗಲ್. ಇವರು ಬ್ಯಾಕ್ ಮಾಡ್ತಿರೋದು ಒಂದು ಹೈಕೋರ್ಟ್ ಆದೇಶದ ಮೇಲೆ. 17ನೇ ಜುಲೈಗೆ ಸ್ಯಾಮ್ಯುಯಲ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ 5 ಅಂಗಡಿಗಳಿಗೆ ಪರಿಹಾರ ಕೊಡಿ ಅಂತ ಸ್ಯಾಮ್ಯುಯಲ್ ಅನ್ನೋರು ಹೈಕೋರ್ಟ್ ನ ಅಪ್ರೋಚ್ ಮಾಡ್ತಾರೆ. ಹೈಕೋರ್ಟ್ ಏನ್ ಹೇಳುತ್ತೆ, ಇದು ಇಲ್ಲಿಗಲ್, 15 ದಿನದ ಒಳಗಡೆ ಇದನ್ನ ತೆಗೆದು ಬಿಸಾಕಿ ಅನ್ನುತ್ತೆ. ಆ ಆರ್ಡರ್ ಇರೋದು ಈ ಇಲ್ಲಿಗಲ್ ಅಂಗಡಿಗಳಿಗೆ. ಆದ್ರೆ ಇದಕ್ಕೆಲ್ಲ ಲೀಗಲ್ ಅಂಗಡಿಗಳು ಸರ್, ಫುಟ್ಪಾತ್ ಮುಂದೆ ಅವರು ಡಿಸೈನ್ ಮಾಡಿ, ಅವರು ಟೈಲ್ಸ್ ಹಾಕಿ ಪೇವ್ಮೆಂಟ್ ಮಾಡಿ ಅದೆಲ್ಲ ಮಾಡಿದಾರಲ್ಲ, ಅದು ಫುಟ್ಪಾತ್. ಅದ್ರ ಮೇಲೆ ಯಾವ ಒತ್ತುವರಿ ಆಗಿಲ್ಲ. ಸರ್, ರವೀಂದ್ರ ಅಂತ ಒಂದು ಕಮಿಷನರ್ ಇದ್ರು, ಅವರೊಂದು ದೇವಸ್ಥಾನನೇ ಇದ್ ಮಾಡ್ಬಿಟ್ರು, ಇಲ್ಲಿಗಲ್ ಆಗಿದೆ ಅಂತ 3rd ಬ್ಲಾಕ್ ಜಯನಗರದಲ್ಲಿ. ಅಂತ ಕಮಿಷನರು ಈ ಅಂಗಡಿಗಳಿಗೆ ಮಾತಾಡಿಲ್ಲ. ಯಾಕಂದ್ರೆ ಇವ್ರ ಹತ್ರ ದಾಖಲಾತಿಗಳಿವೆ ಅಂತ ಹೇಳ್ಬಿಟ್ಟು. ನಾನು ದಾಖಲಾತಿಗಳು ಇಲ್ಲದೆ ಮಾತಾಡ್ತಿಲ್ಲ, ಬರೆದು ಇವರೇ ಅಗ್ರಿಮೆಂಟ್ ಮಾಡಿಕೊಟ್ಟವ್ರಲ್ಲ. 300 ರೂಪಾಯಿ ತಗೊಂಡು ಅಗ್ರಿಮೆಂಟ್ ಅಲ್ಲಿ ಏನ್ ಬರೆದಿದೆ, ಅಕಸ್ಮಾತ್ ಇದನ್ನ ವಾಪಸ್ ಮಾಡ್ಬೇಕಾದ್ರೆ ನಿಮ್ ಬೇರೆ ಕಡೆ ನಾವು ಇದು ಕೊಡ್ತೀವಿ, ಆಲ್ಟರ್ನೇಟ್ ಅಕಾಮಿಡೇಷನ್ ಕೊಡ್ತೀವಿ ಅಂತ ಹೇಳಿದಾರಲ್ಲ. ಏನ್ ಸರ್, ಕೇಳದಷ್ಟು ಕೇಳ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಅದೃಷ್ಟ ಅಂತ ಹೇಳ್ಕೊಂಡು ಬಿಡಬೇಕಾಗುತ್ತೆ. ಇನ್ನೇನ್ ಮಾಡಕ್ಕಾಗುತ್ತೆ? ಏನಾದ್ರು ಒಂದು ಹೆಚ್ಚಿಗೆ ಮಾತಾಡಿದ್ರೆ ಇಲ್ಲಿ ಪೊಲೀಸ್ನವ್ರು ಇದ್ದಾರೆ. ಅಟ್ಲೀಸ್ಟ್ ಕಮಿಷನರ್ ಅಂದವರು ಒಂದು ದಿನ ಟೈಮ್ ಕೊಡಬೇಕು. ಈ ಅಗ್ರಿಮೆಂಟ್ ಕಾರ್ಪೊರೇಷನ್ ಅಗ್ರಿಮೆಂಟ್ ಇಲ್ವಾ, ಇದು ಇಲ್ಲಿಗಲ್ ಆಗಿದೆ, ಅರೆಸ್ಟ್ ಮಾಡಿ ನಮ್ಮನ್ನ. ಇಲ್ಲಿಗಲ್ಲ, ಇದು ಲೀಗಲ್ ಅಲ್ವಾ? ಒಂದು ನೋಟಿಸ್ ಕೊಡಕ್ಕಾಗಲ್ವಾ? ವಿತೌಟ್ ನೋಟಿಸ್ ಬಂದ್ಬಿಟ್ಟು ಬಡವರು ಹೊಟ್ಟೆ ಮೇಲೆ ಹೊಡೆದು ಬಿಡ್ತೀರಾ ಅಂದ್ರೆ ಯಾರು ಕೇಳೋರು ಇಲ್ವಾ? ಸರ್, ನಾನು ಹೇಳ್ತಿದ್ದೀನಲ್ಲ, ಮೊನ್ನೆ ಹೈಕೋರ್ಟ್ ಆರ್ಡರ್ ಕೊಟ್ಟಿರೋದು ವಿಕ್ಟೋರಿಯಾ ಹಾಸ್ಪಿಟಲ್ ಕಾಂಪೌಂಡ್, ಅದನ್ನ ತೆಗಿಲಿ, ಧಾರಾಳವಾಗಿ ತೆಗಿಲಿ. ಆದ್ರೆ ಯಾವ್ದನ್ನ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀರಾ? ಈ 130 ಬಹುಶಃ ಅಂಗಡಿಗಳಿವೆ. ಅದ್ರಲ್ಲೊಂದು 80-85 ಜನ ತೀರೋಗ್ಬಿಟ್ಟವ್ರೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ಕೂತವ್ರೆ. 1982 ಎಸ್ ಯಾವ್ದಿಲ್ಲ ಅದನ್ನ ತೆರವು ಮಾಡ್ಲಿ, ನಾವು ಬೇಡ ಅನ್ನಲ್ಲ. ಬಟ್ ಇದನ್ನ ಇವರು ಒಪ್ಪಕ್ಕೆ ರೆಡಿ ಇಲ್ಲ ಸರ್. ಇದಕ್ಕೆಲ್ಲ ನೋಡಿ, ಯಾವುದು ಇಲ್ಲಿಗಲ್ ಇದೆಯೋ ಅದನ್ನ ತೆಗಿಲಿ, ನಾನು ಬೇಡ ಅನ್ನಲ್ಲ. ಯಾವ್ಯಾವ ಅಂಗಡಿಗಳಲ್ಲಿ ನಾವು ಇದು ಅಗ್ರಿಮೆಂಟ್ ತೋರಿಸ್ತೀವೋ ಅಟ್ಲೀಸ್ಟ್ ಆ ಅಂಗಡಿಗೆ ನಮಗೆ ಟೈಮ್ ಕೊಡ್ಲಿ, ನಾವು ಅಟ್ಲೀಸ್ಟ್ ಕೋರ್ಟ್ಗಾದ್ರೂ ಹೋಗ್ತೀವಿ. ಇಲ್ಲ, ಒಂದು 105 ಇದೆ ಸರ್ ನಮ್ಮ ಹತ್ರ. 150. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.